ಓಂ ಲಕ್ಷ್ಮೀ ನಾರಸಿಂಹಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ವಾಸ್ತು ವಿಚಾರದಲ್ಲಿ ಮನುಷ್ಯನಿಗೆ ದೈವ ಬಲ ಇರಬೇಕು, ನಮ್ಮ ಬಲ ಇರಬೇಕು, ಆ ಸ್ಥಾನ ಬಲ ಇರಬೇಕು. ಆ ವಿಚಾರದಲ್ಲಿ ಅನೇಕ ವಿಷಯಗಳನ್ನು ನಾವಿವತ್ತಿನ ದಿವಸ ವಾಸ್ತು ವಿಚಾರವಾಗಿ ಎಲ್ಲವನ್ನ ತಿಳ್ಕೊಳ್ತಾ, ಬಹುಮುಖ್ಯವಾಗಿ ಮನೆಯಲ್ಲಿ ವಾಸ್ತು ಅಂದರೆ ವಸತೇತಿ ಇತಿಹಿ ವಾಸ್ತು, ವಾಸ ಮಾಡ್ತಕ್ಕಂಥದ್ದನ್ನು ವಾಸ್ತು. ಹಾಗೆಯೇ ನಾವಿವತ್ತಿನ ದಿವಸ ಅಡುಗೆ ಮನೆ ಇರ್ಬೋದು, ದೇವರ ಮನೆ ಇರ್ಬೋದು, ಮಲಗುವ ಮನೆ, ಜೊತೆಗೆ ಮೂರನೆಯ ಅಥವಾ ಮೂರು ಆದ ನಾಲ್ಕನೇದು ಯಾವುದು ಅಂದರೆ ಅದು ಬಾತ್ರೂಮ್ ಅಂತೀವಿ, ಸ್ನಾನದ ಮನೆ ಅಂತೀವಿ. ಈ ಸ್ನಾನದ ಮನೆ ಅಥವಾ ಬಾತ್ರೂಮಿನ ವಿಚಾರವಾಗಿ ಕೆಲವೊಂದು ವಾಸ್ತು ಸಲಹೆಗಳನ್ನು ಅಥವಾ ವಾಸ್ತುವನ್ನು ನಾವು ಪರಿಪಾಲಿಸಿದ್ದೇ ಆದರೆ ಆ ಕುಟುಂಬ ಸೌಖ್ಯವಾಗಿರುತ್ತೆ. ಬಹು ವಿಶೇಷವಾಗಿ ಯಾಕೆಂದರೆ ಈ ಒಂದು ಸ್ನಾನದ ಮನೆ ಅಥವಾ ಬಾತ್ರೂಮನ್ನು ನಾವು ಸ್ವಚ್ಛವಾಗಿ ಇಟ್ಕೊಳ್ತಕ್ಕಂಥದ್ದು, ಅಲ್ಲಿ ಏನು ವಸ್ತು ಇಡಬೇಕು, ಏನು ವಸ್ತು ಇಡಬಾರ್ದು, ಯಾವ ರೀತಿ ಇಟ್ಕೋಬೇಕು ಅಂತಕ್ಕಂಥದ್ದನ್ನು ನಾವು ಇವತ್ತಿನ ಸಹ ಪಾಲಿಸಿದ್ದೇ ಆದರೆ ಆ ಕುಟುಂಬದಲ್ಲಿ ಆರ್ಥಿಕ ಲಾಭ ಇರ್ಬೋದು, ಸಂಕಟಗಳು ದೂರ ಆಗ್ತಕ್ಕಂಥದ್ದು, ಅನಾರೋಗ್ಯ ಇರ್ಬೋದು, ಸಾಲಬಾಧೆಯಿಂದ ಕೂಡ ನಾವು ದೂರ ಆಗ್ತೀವಿ. ಅದರಲ್ಲಿ ಬಹು ವಿಶೇಷವಾಗಿ ಬಾತ್ರೂಮ್ ವಾಸ್ತು, ಬಾತ್ರೂಮು ಸ್ನಾನಗೃಹದಲ್ಲಿ ನಾವು ಏನೇನು ಇಟ್ಕೋಬೇಕು ಅಂತ ಹೇಳಿದ್ರೆ, ವಾಸ್ತುಶಾಸ್ತ್ರವು ನಾವು ಮನೆಯ ಎಲ್ಲ ಮೂಲೆಗಳ ಬಗ್ಗೆ, ಹಾಗೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ, ಹಾಗೆ ಈಶಾನ್ಯ ವಾಯುವ್ಯ ನೈಋತ್ಯ ಆಗ್ನೇಯ ಇದರ ವಿಚಾರವಾಗೂ ಹೇಳುತ್ತಾ, ಅವುಗಳಲ್ಲಿ ಬಹಳ ವಿಶೇಷ ಅಂದರೆ ಈ ಬಾತ್ರೂಮಿನ ವಿಚಾರವಾಗಿ ಹೇಳುತ್ತೆ. ಇದನ್ನು ಯಾರು ಉಲ್ಲಂಘನೆ ಮಾಡ್ತಾರೆ ಅಥವಾ ನೆಗ್ಲೆಕ್ಟ್ ಮಾಡ್ತಾರೆ, ಕೇರ್ಲೆಸ್ ಮಾಡ್ತಾರೆ ಅಂತಹವರು ಕೆಲವು ಕಷ್ಟಗಳನ್ನು, ಸಂಕಟಗಳನ್ನು ಎದುರಿಸಬೇಕಾಗಿರುತ್ತೆ. ಇವತ್ತಿನ ಸಹ ಯಾವತ್ತೂ ಅಷ್ಟೇ ಬಾತ್ರೂಮ್ನಲ್ಲಿ ನೀವು ಉಪಯೋಗಿಸ್ಕೊಳ್ತಕ್ಕಂಥ ಪ್ರಪ್ರಥಮವಾಗಿ ಆ ಬಕೆಟ್ ಏನಿರುತ್ತೆ, ಆ ಮಗ್ ಏನಿರುತ್ತೆ ಅಥವಾ ಚಂಬಿರುತ್ತೆ, ಕೆಲವು ಇತ್ತೀಚೆಗಂತೂ ಎಲ್ಲ ಪ್ಲಾಸ್ಟಿಕ್ಕೇ ಉಪಯೋಗಿಸ್ತಾರೆ. ಆ ಬಕೆಟ್ ಯಾವತ್ತೂ ಖಾಲಿ ಇರಬಾರ್ದು. ನಮಗೆ ಏನು ಟ್ಯಾಪ್ ಇದೆ, ನಾವು ತಿರ್ಸಿದ್ರೆ ನೀರು ಬರುತ್ತೆ ಅಂತಕ್ಕಂಥ ಭಾವನೆ ನಮಗಿದ್ರೂ ಸಹ ಯಾವತ್ತೂ ಎಂದಿಗೂ ಸಹ ಬಕೆಟಲ್ಲಿ ಸ್ವಲ್ಪ ನೀರಾದರೂ ಇರಬೇಕು. ನೀವು ಸ್ನಾನ ಮಾಡಿದಾಗ ಸಂಪೂರ್ಣವಾಗಿ ಬಕೆಟ್ನಿಂದ ಎಲ್ಲ ನೀರನ್ನು ಉಪಯೋಗಿಸ್ಕೋಬಾರ್ದು. ಆ ಬಕೆಟಲ್ಲಿ ಒಂದು ಸ್ವಲ್ಪ ನೀರಿರಬೇಕು. ಇನ್ನು ಬಹು ವಿಶೇಷವಾಗಿ ಆ ಬಕೆಟು ಮುರಿದಿರಬಾರ್ದು. ಕೆಲವು ಮನೆಗಳಲ್ಲಿ ಕೆಲವು ಕಡೆ ಏನಾಗುತ್ತೆ, 5 ವರ್ಷ 10 ವರ್ಷ ಒಂದೇ ಬಕೆಟು, ಅದರ ಮೇಲ್ಭಾಗ ಹೊಟ್ಟೋಗಿರುತ್ತೆ ಅಥವಾ ಎಲ್ಲೋ ಕಟ್ಟಾಗಿರುತ್ತೆ. ಈ ಥರದ್ದನ್ನು ಉಪಯೋಗಿಸ್ಕೋಬಾರ್ದು. ಇನ್ನು ಮಗ್ಗು ಅಷ್ಟೇ, ನಾವು ಉಪಯೋಗಿಸ್ತಕ್ಕಂಥ ಚಂಬು ಅಥವಾ ಮಗ್ ಏನಿರುತ್ತೆ ಅದು ಸಹ ಅದು ಎಲ್ಲೋ ಒಂದು ಕಡೆ ಅದು ಮುರಿದಿರಬಾರ್ದು. ಅದರಿಂದ ಸಹ ಆ ವಾಸ್ತುವಿನ ವಿಚಾರದಲ್ಲಿ ನೋಡೋಕೆ ಹೋದಾಗ ಅದು ಕೂಡ ದೋಷ ಆಗುತ್ತೆ. ಪ್ರಪ್ರಥಮವಾಗಿ ಬಕೆಟಲ್ಲಿ ಸ್ವಲ್ಪ ನೀರಿರಬೇಕು, ಯಾವುದೇ ಮುರಿದಿದ ಆಗಿರಬಾರ್ದು. ಇನ್ನು ಆ ಒಂದು ಬಾತ್ರೂಮ್ನಲ್ಲಿ, ಆ ಸ್ನಾನದ ಮನೆಯಲ್ಲಿ ಯಾವಾಗಲೂ ಅಷ್ಟೇ ಯಾವುದೇ ಗ್ಲಾಸ್ ಪೀಸ್ ಆಗಲಿ, ಕನ್ನಡಿ ಒಡೆದಿರೋದಾಗಲಿ ಅಥವಾ ಯಾವುದೋ ಬೇರೆ ಗ್ಲಾಸ್ ಒಡೆದಿರೋದು ಅಥವಾ ಏನೇ ಒಂದು ಗಾಜಿನ ಪೀಸುಗಳು ಅಲ್ಲಿ ಇರತಕ್ಕಂಥದ್ದು ಶುಭ ಅಲ್ಲ. ಅದರಿಂದ ಸಹ ಕಂಟಕಗಳು ತಪ್ಪಿಲ್ಲ. ಇನ್ನು ಬಹು ವಿಶೇಷವಾಗಿ ನಾವೇನು ಮಾಡ್ತೀವಿ, ಸ್ನಾನ ಮಾಡೋಕ್ಕೆ ಮಾತ್ರ ಬಾತ್ರೂಮ್ ಉಪಯೋಗಿಸ್ಕೋತೀವಿ ಅಂತ ಹೇಳ್ಬಿಟ್ಟು ಯಾವುದೋ ಸ್ಕ್ರಾಪು, ಹಳೆಯ ಒಂದು ಸೋಪ್ ಬಾಕ್ಸ್ ಇರ್ಬೋದು, ಹಳೆಯ ಯಾವುದೋ ಒಂದು ಶಾಂಪೂ ಇರ್ಬೋದು, ಶಾಂಪೂ ಆಗೋಗಿದೆ ಅಥವಾ ಸೋಪ್ ಆಗೋಗಿದೆ ಅಥವಾ ಆ ಒಂದು ಕವರ್ಗಳು ಅಲ್ಲಿ ಸ್ವಲ್ಪ ಸ್ಕ್ರಾಪ್ ಹಾಕತಕ್ಕಂಥದ್ದು, ಅಲ್ಲಿ ಉಪಯೋಗಿಸದೇ ಇರತಕ್ಕಂಥ ವಸ್ತುಗಳನ್ನು ಅಲ್ಲಿ ಹಾಕಬಾರ್ದು. ಹಾಕಿದ್ದೇ ಆದರೆ ಅದು ಸಹ ಒಂದಷ್ಟು ಕಂಟಕಕ್ಕೆ ಕಾರಣ ಆಗುತ್ತೆ. ಇನ್ನು ಬಹು ವಿಶೇಷವಾಗಿ ನಾವು ಸ್ನಾನ ಮಾಡಿದಂತಹ, ನಾವು ಉಪಯೋಗಿಸಿದಂಥ ಬಟ್ಟೆಗಳು, ಒದ್ದೆ ಬಟ್ಟೆಗಳನ್ನು ಹೆಚ್ಚು ಸಮಯ ಸ್ನಾನದ ಮನೆಯಲ್ಲಿ ಇಡಬೇಡಿ. ಅವು ಒಗೆಯೋಕ್ಕೆ ಅದರದೇ ಆದ ಒಂದು ಜಾಗ ಇರುತ್ತೆ, ಅಲ್ಲಿಗೆ ತೊಗೊಂಡೋಗಿ. ಇಲ್ಲಾಂದರೆ ಅಲ್ಲಿರ್ತಕ್ಕಂಥ ಆ ಬಟ್ಟೆಗಳನ್ನೆಲ್ಲ ಏನೋ ಒಂದು ಬ್ಯಾಗೋ ಇನ್ನೊಂದೋ ಮತ್ತೊಂದು ಹಾಕ್ಬಿಟ್ಟು ಇಟ್ಕೋಬೇಕು. ಒದ್ದೆಯ ಬಟ್ಟೆಗಳನ್ನು ಸ್ನಾನದ ಮನೆಯಲ್ಲಿ ಇಡಬೇಡಿ ಅಂತೂ ಕೂಡ ಹೇಳುತ್ತೆ. ಇನ್ನು ಬಹು ವಿಶೇಷವಾಗಿ ಸಾಮಾನ್ಯವಾಗಿ ಬಾತ್ರೂಮ್ನಲ್ಲಿ ಅಥವಾ ಸ್ನಾನದ ಮನೆಯಲ್ಲಿ ಕೆಲವರು ಚಪ್ಪಲಿ ಹಾಕ್ಕೊಂಡು ಉಪಯೋಗಿಸ್ತಾರೆ. ಚಪ್ಪಲಿಗಳನ್ನು, ಆದರೆ ಮುರಿದಿರೋ ಚಪ್ಪಲಿ, ಹರಿದಿರೋ ಚಪ್ಪಲಿ ಇವನ್ನು ಹಾಕ್ಕೋಬಾರ್ದು. ಬಹುಮುಖ್ಯವಾಗಿ ಆ ಬಾತ್ರೂಮ್ನಲ್ಲಿ ಚಪ್ಪಲಿಯನ್ನು ಇಡಲೇಬೇಡಿ ಅಂತೂ ಕೂಡ ವಾಸ್ತುವಲ್ಲೂ ಕೂಡ ಒಂದು ಉಲ್ಲೇಖ ಇದೆ. ಇನ್ನು ಆ ಒಂದು ಟ್ಯಾಪ್ಗಳು ಸೋರ್ತಾ ಇರುತ್ತೆ, ಆ ಟ್ಯಾಪ್ಗಳನ್ನು ಕೂಡ ಆದಷ್ಟು ಅದನ್ನು ರೆಡಿ ಮಾಡ್ಕೊಂಡಿದ್ದೆ ಆದರೆ ಅದು ತುಂಬಾ ಒಳ್ಳೆಯದಾಗ್ತಕ್ಕಂಥದ್ದು. ಕಿಲುಬಿನ ಪದಾರ್ಥ, ಕಿಲುಬಿನ ವಸ್ತುಗಳು, ಕಬ್ಬಿಣದ ವಸ್ತುಗಳು ಅಥವಾ ಶೇವಿಂಗ್ ಮಾಡ್ಕೊಂಡು ಏನೋ ಅಲ್ಲೇ ಒಂದು ಬ್ಲೇಡ್ ಹಾಕ್ಬಿಟ್ಟಿರ್ತೀರ, ಇವೆಲ್ಲವನ್ನು ಕೂಡ ಆ ಬಾತ್ರೂಮ್ನಲ್ಲಿ ಇಟ್ಕೊಳ್ಳೋದ್ರಿಂದ ಸಾಕಷ್ಟು ಕಂಟಕಗಳು ಕೂಡ ಎದುರಾಗ್ತಕ್ಕಂಥದ್ದು. ಆರ್ಥಿಕ ಸಮಸ್ಯೆ, ಮಾನಸಿಕ ಸಮಸ್ಯೆ, ಬಹುಮುಖ್ಯವಾಗಿ ಅನಾರೋಗ್ಯ ಸಮಸ್ಯೆಗಳು ಬರ್ತಕ್ಕಂಥದ್ದೇ ಬಾತ್ರೂಮ್ನಿಂದ ಅಂತಕ್ಕಂಥದ್ದನ್ನು ಕೂಡ ಹೇಳ್ತಾ, ಇನ್ನು ಮಾನಸಿಕ ನೆಮ್ಮದಿ ಇರೋದಿಲ್ಲ. ಆದಷ್ಟು ಒಳ್ಳೆಯ ಗಾಳಿ, ಒಳ್ಳೆಯ ವಾತಾವರಣ ಇರಬೇಕು, ಶುದ್ಧವಾಗಿರಬೇಕು.
ಆ ರೀತಿ ನೀವು ಆ ಸ್ನಾನದ ಮನೆಯನ್ನು ಇಟ್ಕೊಂಡು ಯಾವುದೇ ಗಾಜಿನ ವಸ್ತುಗಳು, ಉಪಯೋಗಿಸದೇ ಇರತಕ್ಕಂಥ ವಸ್ತುಗಳು, ಈಗಾಗಲೇ ಶಾಂಪು ಅದು ಇದು ತಂದು ಬಾಕ್ಸ್ಗಳು ಅಲ್ಲೇ ಇಟ್ಬಿಟ್ಟಿರ್ತಾರೆ, ಅದನ್ನೆಲ್ಲವನ್ನು ಕೂಡ ಕ್ಲೀನ್ ಮಾಡಿ ಸ್ವಚ್ಛವಾಗಿ ಇಟ್ಕೊಂಡಿದ್ದೆ ಆದರೆ ಸಾಕಷ್ಟು ಶುಭ ಆಗ್ತಕ್ಕಂಥದ್ದು. ಎಲ್ಲವೂ ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.